ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವೈಟ್ ಮಟನ್ ಪಲಾವ್ನ ಮಾಡ್ತಾ ಇದ್ದೀನಿ. ವೈಟ್ ಮಟನ್ ಪಲಾವ್ನ ಮಾಡಕ್ಕೆ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಸೋಂಪು ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಸಾಯಿ ಜೀರಾನ ಹಾಕೋತಾ ಇದ್ದೀನಿ. ಒಂದು ಸ್ಟಾರ್ ಮೊಗ್ನ ಹಾಕೋತಾ ಇದ್ದೀನಿ. 2 ಹಸಿರು ಏಲಕ್ಕಿನ ಹಾಕೋತಾ ಇದ್ದೀನಿ. ಲವಂಗನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾನ ಹಾಕೋತಾ ಇದ್ದೀನಿ. 1 ಪೀಸ್ ಚಕ್ಕೆನ ಹಾಕೋತಾ ಇದ್ದೀನಿ. 1 ಕಪ್ ಏಲಕ್ಕಿನ ಹಾಕೋತಾ ಇದ್ದೀನಿ. ಇಷ್ಟನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದನ್ನ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಆರಿಸ್ಕೊಂಡೆ ಹಾಕೊಳ್ಳಿ, ಪುಡಿ ಚೆನ್ನಾಗಾಗುತ್ತೆ. ಅದು ಪೌಡರ್ ರೆಡಿ ಆಗಿದೆ. ಇವಾಗ ಮಟನ್ ಪಲಾವ್ನ ಮಾಡಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ. 3 ರಿಂದ 4 ಸ್ಪೂನ್ ಹಾಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಅದಕ್ಕೆ 2 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಸುಮಾರು 2 ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಹುರ್ಕೊಳ್ಳಿ ಎಣ್ಣೆಲಿ. ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನೀವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮಟನ್ ತಗೊಂಡಿದ್ದೀನಿ. ಸುಮಾರು ಅರ್ಧ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ನಾನು. ಸ್ವಲ್ಪ ಬಾಡಿಸ್ಕೊಳ್ಳಿ ಅದನ್ನ. ಇವಾಗ ಅದಕ್ಕೆ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಎಲ್ಲಾನು ಈ ಸ್ಟೇಜಲ್ಲೇ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತವೆ. ಇದು ಪುಡಿ ಮಾಡಿರೋಂಥ ಮಸಾಲೆ, ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸುಮಾರು 5 ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಅರ್ಧ ಕೆಜಿ ಮಟನ್ಗೆ ಅಷ್ಟು ಸಾಕಾಗುತ್ತೆ. ಮೊಸರು ತಗೊಂಡಿದ್ದೀನಿ. 50 ml ಅಷ್ಟು ಮೊಸರು ತಗೊಂಡಿದ್ದೀನಿ ನಾನು. ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಯೋದಕ್ಕೆ. ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಮಟನ್ಗೆ ಆಗೋಷ್ಟು ಉಪ್ಪು ಹಾಕೋಬೇಕು. ಈಗ ಇದನ್ನ ಕುಕ್ಕರ್ನ ಮುಚ್ಚಿ ಸ್ವಲ್ಪ ವಿಷಲ್ ಹೊಡ್ಸ್ಕೊಳ್ಳೋಣ. ಮಟನ್ ಚೆನ್ನಾಗಿ ಬೇಯಬೇಕು. ಮಟನ್ ಆ ಕಡೆ ಬೇಯ್ತಾ ಇರಲಿ, ಈ ಕಡೆ ನಾವು ಅನ್ನನ ಕುಕ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಿಂಬೆ ರಸನ ಹಾಕೋತಾ ಇದ್ದೀನಿ. ಅರ್ಧ ಸಾಕು. ಇದಕ್ಕೆ ಅರ್ಧ ಕೆಜಿಯಷ್ಟು ನಾನು ಬಾಸ್ಮತಿ ರೈಸ್ನ ಹಾಕೋತಾ ಇದ್ದೀನಿ. ಇದು ಆಗಿದೆ. ಚೆನ್ನಾಗಿ ಬೆಂದಿದೆ ಮಟನ್ನು. ಚೆಕ್ ಮಾಡೋಣ. ಬೆಂದಿದೆ ಮಟನ್ನು. ಮಟನ್ ಬೆಂದ್ಮೇಲೆನೆ ನಾವು ಕುಕ್ ಮಾಡಿರೋ ರೈಸ್ನ ಸೇರಿಸ್ಕೋಬೇಕು. ಕಾಲ್ ಭಾಗ ಬೆಂದಿರೋ ರೈಸ್ನ ನಾವು ಬೇಯಿಸ್ಕೊಂಡಿರೋ ಮಟನ್ ಒಳಕ್ಕೆ ಸೇರಿಸ್ಕೊಳ್ಳೋಣ. ಫುಲ್ಲು ಹರಡ್ಕೋಬೇಕು. ಅದ್ರ ಮೇಲ್ಗಡೆ 1-2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ.
ಈಗ ನಾನು ಅಕ್ಕಿ ಬೇಯಿಸಿದ ನೀರ್ ಇತ್ತಲ್ಲ ಅದನ್ನೇ ಅದ್ರ ಮೇಲೆ ಸ್ಟೀಮ್ ಮಾಡಕ್ಕೆ ಅಂತ ಹಾಕೋತಾ ಇದ್ದೀನಿ. ನಾನು ಒಂದ್ 10 ನಿಮಿಷ ಹಂಗೆ ಅದನ್ನ ಮುಚ್ಚಿ ಇಟ್ಬಿಡೋಣ, ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ವಾವ್, ಸೋ ನೈಸ್. ಈಗ ತುಂಬಾ ಚೆನ್ನಾಗಾಗಿದೆ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.